ಅಮ್ಮ ಕೇಳವ್ವ, ಈ ನನ್ನ ಮಗನ ಕೈನಾಗೆ ದಿನಾಲು ಹಿಂಗೆ ಒಂದೊಂದು ಒಳ್ಳೆ ಕೆಲಸ ಮಾಡಿಸ್ತಾನೆ ಇರು. ಅದ್ರಾಗ ಸಿಗೋ ಆನಂದನೇ ಬ್ಯಾರೆ. ಹಿಂಗೆ ನಾ ಬದುಕಿರೋ ಗಂಟ ಪರೋಪಕಾರಿಯಾಗಿ ನಾನು ಬದುಕಬೇಕು. ಹಂಗೆ ನೋಡ್ಕೋತಾಯಿ, ಹಂಗೆ ನೋಡ್ಕೊ ನಮ್ಮವ್ವ. ಏನತ್ಕೆ ಯಾವತ್ತು ನೋಡ್ದೆ ಇಲ್ದಿರೋರ್ ತರ ನೋಡ್ತಿದ್ದೀರಾ? ಎಲ್ಲಿ ಹೋಗಿದ್ರಿ ನೆನ್ನೆ? ಅಷ್ಟು ಗೊತ್ತಿಲ್ವಾ ಅಕ್ಕ? ಯಾವ್ದೋ ಮೂವಿಗೆ ಹೋಗಿರ್ತಾರೆ, ಲೇಟ್ ಆಗಿರುತ್ತೆ, ಬಂದ್ ಮಲ್ಕೊಂಡಿರ್ತಾರೆ. ಇವಾಗ ನಾವು ಕೇಳಿದ್ರೆ ಇಲ್ಲೇ ಯಾರ್ದೋ ಮನೆಗೆ ಹೋಗಿದ್ವಿ ಅಥವಾ ಅರ್ಜೆಂಟ್ ಕೆಲಸ ಇತ್ತು ಅಂತ ಸುಳ್ಳು ಹೇಳ್ತಾರೆ. ಓಹೋ, ಇವಳೇ ನೋಡಿರೋ ತರ ಹೇಳ್ತಿದ್ದಾಳೆ. ಅಯ್ಯೋ, ಅವಳು ನೋಡಿದಾಳೋ ಇಲ್ವೋ, ಅವಳು ಹೇಳ್ತಿರೋದು ಸರಿನಾ ಅನ್ನೋದನ್ನ ಹೇಳು. ಕಣವ, ನಾನು ನಿಮ್ಮ ಮದ್ಗೇನು ನೆನ್ನೆ ರಾತ್ರಿ ಸೆಕೆಂಡ್ಸ್ ಹೋಗಿದ್ದೋ. ನೋಡ್ದಕ್ಕ ನಾನು ಹೇಳಿದ್ ನಿಜ. ಮೂವಿ ಹೆಸರೇನಣ್ಣ? ನಲಿದಾಡು ಬಾ ನಾಟಿ ಕೋಳಿ ಅಂತವ. ಸರಿ ಕಣವ, ಹಾಗಾದ್ರೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ನಾನು ಮಾವನ ಜೊತೆ ಅಂಗಡಿಗೆ ಹೋದ್ರೆ ಮಾದಪ್ಪ ಅಂಕಲ್ ಹತ್ರ ಮಾತಾಡ್ಬೋದು. ಆ ಶಾರದಮ್ಮನ ಜೊತೆ ಕೂತು ಇರೋ ಸತ್ಯನೆಲ್ಲ ಹೊರಗೆ ತೆಗಿಬೋದು. ಆದ್ರೆ ಮಾವನ್ ಬಿಟ್ಟು ಹೋಗ್ಬೇಕು, ಯಾಕಂದ್ರೆ ಮಾದಪ್ಪ ಅಂಕಲ್ ಅವ್ರನ್ನ ಊರಿಗೆ ಕಳ್ಸಿದ್ದೀನಿ ಅಂದಿದ್ದಾರೆ. ನಾನು ಒಬ್ಳೇ ಹೋಗಿ ಬರಬೇಕು. ರಮ್ಯಾ, ರತ್ನ, ತಿಂಡಿ ಎಲ್ಲ ರೆಡಿ ಇದೆ, ಬಾಕ್ಸಿಗೆ ಹಾಕೊಂಡು ಹೋಗಿ ಬನ್ನಿ ಆಯ್ತಾ? ಆಮೇಲೆ ಹೋಗ್ತಾ ಬೀಗ ಹಾಕೊಂಡು ಎದುರುಗಡೆ ಮನೆಗೆ ಕೊಟ್ಟು ಹೋಗಿ, ನಾನು ನಿಮ್ಮ ಅಣ್ಣನ ಜೊತೆ ಅಂಗಡಿಗೆ ಹೋಗಿ ಬರ್ತೀನಿ. ಸರಿ ಅಕ್ಕೆ, ಜೋಪಾನ. ಸರಿ ಕಣವ, ಮನೆ ಕಡೆ ಜೋಪಾನ. ಅಪ್ಪ, ಇವತ್ತು ಸತ್ಯ ಗೊತ್ತಾಗ್ಲಿ, ನನ್ನ ಕೈಯಾರೆ ನಿನ್ನ ಪೊಲೀಸಿಗೆ ಹಿಡ್ಕೊಟ್ಟು ಶಾರದಮ್ಮನಿಗೆ ನ್ಯಾಯ ಕೊಡಿಸ್ತೀನಿ. ನಿಮ್ಮ ಟೈಮ್ ಮುಗೀತಪ್ಪ. ಈಗಾಗಲೇ ನಮಗೆ ವಿಷಯ ಗೊತ್ತಾಗಿರ್ಬೋದು ಅನ್ನೋ ಭಯಕ್ಕೆ ನೀನು ಊರ್ಬಿಟ್ಟು ಹೋಗಿದ್ರು ಆಶ್ಚರ್ಯ ಇಲ್ಲ. ಮ್ಯಾಮ್, ಓ ಮ್ಯಾಮ್, ಅಲ್ಲ ಜೊತೆಗೆ ಬರ್ತೀನಿ ಅಂತೇಳಿ ಹಿಂಗೆ ನಿಂತ್ಕೊಂಡ್ಬಿಡದ. ಬನ್ನಿ ಹೋಗುಮ. ಶಿವಣ್ಣ, ಏನ್ ಪುಟ್ಟಣ, ಏನ್ ವಿಶೇಷ? ಶಿವಣ್ಣ, ಒಂದ್ ಕೆಟ್ಟ ಸುದ್ದಿ ಐತೆ. ಏನ್ಲ ಅದು? ನಿಮ್ಮ ಮಾವನವ್ರಿಗೆ ಲಕ್ ಹೊಡೆದ್ಬಿಟ್ಟೈತೆ.